ನೆಕ್ಸ್ಟ್ ಈಗ ಮಾನ್ಯ ಸಭಾಧ್ಯಕ್ಷರೇ, ಶ್ರೀ ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಈ ವಿಚಾರದಲ್ಲಿ ನಾವು ಅವರು ಅನ್ನೋದೇನಿಲ್ಲ. ವಿ ಆರ್ ಆಲ್ ಆನ್ ದ ಸೇಮ್ ಪೇಜ್. ಸಭಾಧ್ಯಕ್ಷರೇ, ನಾನು KPSCಗೆ ಹೋಗಿರೋಷ್ಟು, KPSC ಬಾಗಿಲು ತಟ್ಟಿರೋಷ್ಟು, KPSCಗೆ ಹೋಗಿ ಬೇರೆ ಬೇರೆ ಬಗ್ಗೆ ಆಗ್ರಹ ಮಾಡಿರೋಷ್ಟು ಪ್ರಾಯಶಃ ತುಂಬಾ ನಾನು ಮಾಡಿದ್ದೀನಿ. ನಾನು KPSC ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ಎ ಹೆಲ್ತಿ ಬಾಡಿ. ಅದು ತರ ಹೋಲಿ ಕವ್ ಆಗೋಗ್ಬಿಟ್ಟಿದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಸರ್ವಿಸ್ ಇಸ್ ಮಿಸ್ಸಿಂಗ್. ಇಟ್ ಹ್ಯಾಸ್ ಬಿಕಮ್ ಕರ್ನಾಟಕ ಪಬ್ಲಿಕ್ ಕಮಿಷನ್. ಒಂಚೂರು ಕೂಡ ಕ್ರೆಡಿಬಿಲಿಟಿ ಇಲ್ಲದೆ ಇರೋ ಒಂದು ಸಂಸ್ಥೆ ಆಗಿದೆ. ಸುನೀಲ್ ಕುಮಾರ್ ಅವರು ಮಾತಾಡೋರು, ಕಾರ್ಯದರ್ಶಿಗಳು ಯಾಕೆ ಬದಲಾಯಿಸ್ತಾರೆ? ಒಳ್ಳೆ ಕಾರ್ಯದರ್ಶಿ ಇರೋದು ಆ ಕಮಿಷನ್ ಬೇಡ. ಆ ಕಮಿಷನ್ ಅವರು ಕಾರ್ಯದರ್ಶಿಗಳಿಗೆ ಎಷ್ಟು ಕಷ್ಟ ಕೊಡ್ತಾರೆ ಅಂತ ನಾನು ನೋಡಿದ್ದೀನಿ. ನಾನು ಸಭಾಧ್ಯಕ್ಷರೇ, ಈ ದೇಶದಲ್ಲಿ UPSC ಒಂದು ಎಕ್ಸಾಮ್ ನಡೆಯುತ್ತೆ, ಇಲ್ಲಿ KPSC ಎಕ್ಸಾಮ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ಇದೇ ವಿಧಾನ ಮಂಡಲದಲ್ಲಿ ಒಬ್ಬ ಅಸಿಸ್ಟೆಂಟ್ ಆಗಿದ್ದ ವ್ಯಕ್ತಿ ಅಶ್ವತ್ಥಪ್ಪ ಸಾಗರ್ ಅಂತ ಇಲ್ಲೇ ಕೆಲಸ ಮಾಡ್ತಾ ಇದ್ರು. 2 ವರ್ಷದಿಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದರು. ಟುಡೇ he has secured 641st rank in UPSC. I think we should congratulate him. ಅವನು KPSCಗೆ ಕಾಯ್ಕೊಂಡಿದ್ದಿದ್ರೆ ಖಂಡಿತ ಅವನು ರ್ಯಾಂಕ್ ಬರ್ತಾ ಇರಲಿಲ್ಲ. ಇವತ್ತು UPSC ಮಾಡಿದ್ದಾನೆ. ಬೆಳಗ್ಗೆ ನಾನು ಉನ್ನತ ಶಿಕ್ಷಣ ಸಚಿವರ ಹತ್ರ ಮಾತಾಡ್ತಾ ಇದ್ದೆ. ರಾಜನ್ ಅವರೇ, ಉನ್ನತ ಶಿಕ್ಷಣ ಸಚಿವರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ನಾವಿವಾಗ ಬೆಂಗಳೂರು ಇನ್ನು 3 ಕಡೆ ನಾವು 24/7 ನಾವು ರೀಡಿಂಗ್ ರೂಮ್ ಪ್ರೊವೈಡ್ ಮಾಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಮಾಡಕ್ ಮಾಡ್ತೀವಿ. ತುಂಬಾ ಕಷ್ಟಪಡ್ತಾರೆ ಆ ಹುಡುಗರು. ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಇವತ್ತು ಓದ್ತಾರೆ. ಇಫ್ ಯು ಗೋ ಟು ನಾಗರಭಾವಿ, ಚಂದ್ರ ಲೇಔಟ್, ಅದೊಂದು ಹಬ್ಬ ಆಗೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಇಟ್ ಈಸ್ ಕೋಟಾ ಆಫ್ ಕರ್ನಾಟಕ. ಅಷ್ಟು ಜನ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇವತ್ತು ಕಷ್ಟಪಟ್ಟು ಓದ್ತಾರೆ. ಏನೋ ಹಂಬಲ ನಾವೊಂದು ಆಗ್ಬೇಕು ಅಂತ. ಸಭಾಧ್ಯಕ್ಷರೇ, ಉದ್ಯೋಗದ ಹಕ್ಕು ಕೂಡ ಒಂದು ಮೂಲಭೂತ ಹಕ್ಕು. ಉದ್ಯೋಗನ ನಾವು ನಿರಾಕರಿಸಿದ್ರೆ ಆ ಮೂಲಭೂತ ಹಕ್ಕನ್ನ ನಾವು ನಿರಾಕರಿಸಿದಂಗೆ ಆಗತ್ತೆ. ಬಹಳ ಮುಖ್ಯ. ಇವತ್ತು ರಾಜ್ಯದ ಯುವಕರಲ್ಲಿ ಇಬ್ಬರ ಬಗ್ಗೆ ಬಹಳ ಸಿಟ್ಟಿದೆ. ಒಂದು ಸರ್ಕಾರದ ಬಗ್ಗೆ. ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ, ಸರ್ಕಾರ ಉದ್ಯೋಗಕ್ಕೆ ಕಾಲ್ಫರ್ ಮಾಡ್ತಾ ಇಲ್ಲ ಅಂತ ಬಹಳ ಸಿಟ್ಟಿದೆ. 2ನೇ ಸಿಟ್ಟಿರೋದು KPSC ಬಗ್ಗೆ ಬಹಳ ಸಿಟ್ಟಿದೆ. ಅದು ಉದ್ಯೋಗ ಸೌಧ ಅಲ್ಲೇ ಅಲ್ಲ, ಅದು ನಿರುದ್ಯೋಗ ಸೌಧ. ಸರ್, ಆ ಚೇರ್ಮನ್ಗಳು, ಆ ಕಾರ್ಯದರ್ಶಿ ಮೆಂಬರ್ಸ್ ಜೊತೆ ನಾನು ಮಾತಾಡ್ತೀನಲ್ಲ, ಎಲ್ಲ ಹೊಟ್ಟೆ ತುಂಬಿ ಜನ. ಒಂದು ಫೈಲ್ ಹೋದ್ರೆ, ಯಾವುದು ಪ್ರಾವಿಷನ್ ಲಿಸ್ಟ್ ಕೊಡೋಂತ ಫೈಲು ಸೆಕ್ರೆಟರಿ ಹೋದ್ರೆ, ಐ ನೋ ಹೌ ಮೆನಿ ಮಂತ್ಸ್ ಇಟ್ ಟೇಕ್ಸ್. ಬೈ ರೊಟೇಷನ್ ಹೋಗ್ಬೇಕಾಗಿತ್ತು. ಇವಾಗೇನೋ ಚೇಂಜ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ, ನನ್ಗೆ ಗೊತ್ತಿಲ್ಲ. ಒಂದು ಪ್ರಾವಿಷನ್ ಲಿಸ್ಟ್ ಕೊಡಕ್ಕೆ ಲೇಟು, ಫೈನಲ್ ಲಿಸ್ಟ್ ಕೊಡಕ್ಕೆ ಲೇಟು, ಫೈನಲ್ ಒಂದು ಅಟೆಂಡೆನ್ಸ್ ಇದು ಮಾಡೋಕೆ ಲೇಟು, ಪ್ರಿಲಿಮಿನರಿ ಎಕ್ಸಾಮ್ ಮಾಡ್ತಾರೆ, ಪ್ರಿಲಿಮಿನರಿ ಎಕ್ಸಾಮ್ ಮಾಡೋದು ಲೇಟು, ಮೇನ್ ಎಕ್ಸಾಮ್ ಮಾಡೋದು ಲೇಟು, ವ್ಯಾಲ್ಯೂಯೇಷನ್ ಲೇಟು. ಆ ವ್ಯಾಲ್ಯೂಯೇಷನ್ ಮಾಡಿಸಿ ಅಂತ ಕೇಳೋಕ್ಕೋಸ್ಕರ ನಾನು ಓಡಾಡಿದ್ದೀನಿ. ನಾನು ಇದರಿಂದ ಬಹಳಷ್ಟು ಜನ ಯುವಕರು ಹತಾಶರಾಗ್ತಾರೆ, ಸಿನಿಕರಾಗ್ತಾರೆ. ಅವರೇ ಈ ಸಿಸ್ಟಮ್ ಬಂದ್ರೆ, ಸುನೀಲ್ ಅವ್ರು ಹೇಳ್ದಾಗೆ 25-30 ವರ್ಷ ಈ ಸಿಸ್ಟಮ್ ಅವರು ಕೆಲಸ ಮಾಡಬೇಕು. ಸಿನಿಕರಾದವರು ಒಂದು ಈ ಸಿಸ್ಟಮ್ ಬಂದ್ರೆ ನಾವು ಮುಂದಿನ ಪೀಳಿಗೆಗೆ ಎಂತ ಸರ್ಕಾರ ಕೊಡ್ತೀವಿ ನಾವು? ನನ್ಗನ್ಸುತ್ತೆ ಇದರ ಬಗ್ಗೆ ನಾನು ಮುಖ್ಯ ಕಾರ್ಯದರ್ಶಿ ಅನೇಕ ವಿಜಯ್ ಭಾಸ್ಕರ್ ಇದ್ದಾಗ, ರವಿಕುಮಾರ್ ಇದ್ದಾಗ ಎಲ್ಲಾ ಮುಖ್ಯ ಕಾರ್ಯದರ್ಶಿಗಳ ಜೊತೆ ನಾನು ಮಾತಾಡಿದ್ದೀನಿ. ವಿ ಶುಡ್ ಡೂ ಸಮಥಿಂಗ್ ಅಂತ. ದೇ ಕೆನಾಟ್ ಗೋ ಅನ್ಆನ್ಸರ್ಡ್. ಒಂಥರ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ನಲ್ಲ, ಅಂತ ಸ್ಥಿತಿ ಬರಬಾರ್ದು. ಆದ್ರೆ ಇವತ್ತು ಬೆಕ್ಕಿಗೆ ಗಂಟೆ ಕಟ್ಟಬೇಕು ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಟ್ಟೋರು ಯಾರು, ಯಾವ ರೀತಿ ಮಾಡಬೇಕು? ಮುಖ್ಯಮಂತ್ರಿ ಕರೆದು ಒಂದ್ಸಲ ಮಾತಾಡ್ರಿ. ಆ ಹುಡುಗರನ್ನ ನಾವು ರಕ್ಷಿಸೋಣ, ಆ ಹುಡುಗರಿಗೆ ಒಂದು ವಿಶ್ವಾಸ ತುಂಬಿಸೋಣ. ವಿ ಕೆನಾಟ್ ಅಫೋರ್ಡ್ ಟು ಮೇಕ್ ದೆಮ್ ಬಿಕಮ್ ಸಿನಿಕಲ್ ಅಂತ ನಾನು ಹೇಳಿದ್ದೀನಿ. ಬಟ್ ಇದುವರೆಗೂ ಕೂಡ ಆಗಿಲ್ಲ. ನಾನು ಒಬ್ಬೊಬ್ಬ ಚೇರ್ಮನ್, ಒಬ್ಬೊಬ್ಬ ಮೆಂಬರ್ ಹತ್ರ ಮಾತಾಡಿದ್ದೀನಿ.
ನೋಡ್ರಿ, ಆ ಹುಡುಗರ ಬಗ್ಗೆ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇವರೆಲ್ಲರಿಗೂ ತಮ್ಮ ಮಕ್ಕಳು ತಮ್ಮ ಮೊಮ್ಮಕ್ಕಳ ಬಗ್ಗೆ ಮಾತ್ರ ಚಿಂತೆ. ಸಮಾಜದ ಮಕ್ಕಳು ಸಮಾಜದ ಮೊಮ್ಮಕ್ಕಳ ಬಗ್ಗೆ ಚಿಂತೆ ಇಲ್ಲ. ಹಿಂದೆ ಒಂದು ಕಾಲ ಇತ್ತು, ಪ್ರಿಯಾಂಕರ್ಗೆ ಕೇಳಿರ್ಬೋದು, ತಾಳಿ ಭಾಗ್ಯ ಅಂತ ಒಂದಿತ್ತು. ತಾಳಿ ಭಾಗ್ಯ KPSC ನಲ್ಲಿ ಯಾರು ಡಿಸರ್ವ್ ಆಗ್ತಾನೆ ಅಂತ ನೋಡ್ಕೊಂಡು ಅವ್ರಿಗೆ ತಮ್ಮವ್ರನ್ನ ಯಾರು ಕಟ್ಟೋ ಒಂದು ಪದ್ಧತಿ ಇತ್ತು. ಅನ್ಫಾರ್ಚುನೇಟ್, ಇವತ್ತು ಅದು ಬೇರೆ ರೀತಿ ತಿರುಗಿದೆ. ಅದಕ್ಕೋಸ್ಕರ ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ದಿವಸ ಆದ್ಮೇಲೆ ಒಂದು ಒಳ್ಳೆ ವಿಷಯದ ಬಗ್ಗೆ ಈ ಸದನದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು ನಿಮ್ಮ ಬೈಯೋದು, ನೀವು ನಮ್ಮ ಬೈಯೋದು ಅದಾಗ್ತಾ ಇತ್ತು. B2B ಆಗ್ತಾ ಇತ್ತು. ಇವತ್ತು B2C. ಯಾರು ನಿಜವಾಗ್ಲೂ ಕೂಡ ತೊಂದರೆಗೊಳಗಾಗಿದ್ದಾನೆ, ಸ್ಟೇಕ್ ಹೋಲ್ಡರ್ ಆಗಿದ್ದಾನೆ, ಯುವಕ ಆಗಿದ್ದಾನೆ. ಹಿಂದೆ ಒಂದಿತ್ತು, ಯಾರೋ ಇಂಟರ್ವ್ಯೂಗೆ ಹೋಗಿದ್ರಂತೆ. ಇಂಟರ್ವ್ಯೂಗೆ ಹೋದಾಗ ಅವ್ರು ಕೇಳಿದ್ರು, ವಿಧಾನಸೌಧ ಕಟ್ಟಿದ್ಯಾರು ಅಂತ. ವಿಧಾನಸೌಧ ಕಟ್ಟಿದ್ಯಾರು? ಅವನು ಶಹಜಹಾನ್ ಅಂದ. ನೀವೇಂಗ್ ನಕ್ಕರಿ, ಅದಕ್ಕಿಂತ ಜೋರಾಗಿ ನಕ್ಕರು. ಅದಕ್ಕೆ ಅವನು ಹೇಳ್ದ, ವಿಧಾನಸೌಧ ಕಟ್ಟಿದ್ ಕೆಂಗಲ್ ಹನುಮ ಅಂತ ಇದ್ರೆ ಕೆಲಸ ಕೊಡ್ತೀರಾ ನೀವು ಅಂದ. ಯಾಕಂದ್ರೆ ಮುಂಚೆನೇ ಗೊತ್ತಿದ್ದು ಈ ಕೆಲಸ ನಂಗೆ ಸಿಗಲ್ಲ ಅಂತ, ಮುಂಚೆನೆ ಯಾರಿಗೋ ಬುಕ್ ಆಗಿದೆ ಅಂತ. ಇದು ಹಳೇದೊಂದು ಮಾತು. ಆದ್ರೆ ಇವತ್ತು ಕೂಡ ಸುನೀಲ್ ಕುಮಾರ್ ಅವರು ಹೇಳಿರೋದನ್ನ ಪ್ರತಿಯೊಂದೂ ಕೂಡ ನಾನು ಪುನರುಚ್ಚರಿಸದೆ ಸಮರ್ಥಿಸಿಕೊಂಡು, ನಿಮ್ಮ ಮೇನ್ ಎಕ್ಸಾಮ್ ವ್ಯಾಲ್ಯೂಯೇಷನ್ ಹೇಗಾಗತ್ತೆ, ಆ ವ್ಯಾಲ್ಯೂಯೇಟರ್ಸ್ ಯಾರಾಗ್ತಾರೆ, ನಿಮ್ಮ ಹತ್ರ ಏನಾದ್ರೂ ಕೂಡ ಒಂದು ವ್ಯಾಲ್ಯೂಯೇಟರ್ಸ್ ಬ್ಯಾಂಕ್ ಅಂತ ಮಾಡಿ ಅವ್ರನ್ನ ವ್ಯಾಲ್ಯೂಯೇಷನ್ ಮಾಡಕ್ ಬಿಡ್ತೀರಾ? ಅಥವಾ ಹಿಂದೆ ಯಾರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಕಾರ್ಯದರ್ಶಿಗಳು, ಅವ್ರನ್ನ ಒಂದ್ಸಲ ಕರೆದು KPSC ನಲ್ಲಿ ಏನ್ ಲೋಪದೋಷ ಇದೆ, ಏನ್ ಮಾಡಬೇಕು ಅಂತ ನಾವೇನು ಯೋಚನೆ ಮಾಡ್ತೀವ? ಸೊ ಅಲ್ಟಿಮೇಟ್ಲಿ ಜಪಾನ್ನಲ್ಲಿ ಒಬ್ಬ ಇದ್ದ, ಅವನು ಹೇಳ್ದ, ದೇಶ ಹಾಳಾಗೋದು ಬಾಂಬ್ಗಳಿಂದ ಅಲ್ಲ, ನಮ್ಮ ಯುವಕರನ್ನ ಕಳ್ಕೊಂಡ್ರೆ ಅಂತ. ಒನ್ಸ್ ವಿ ಲೂಸ್ ಅವರ್ ಯೂತ್ ಫೋರ್ಸ್, ಯಾವುದು ಬೇರೆ ವ್ಯಸನಗಳಿರ್ಬೋದು ಅಥವಾ ಸಿರಿಕತನಕ್ಕಿರ್ಬೋದು, ಬಹಳ ತೊಂದರೆ ಆಗ್ತದೆ. ಈ ದೃಷ್ಟಿಯಿಂದ ನಾನು ಒಂದು ಶಾಶ್ವತವಾದ ಪರೀಕ್ಷಾ ಮೌಲ್ಯಮಾಪಕರ ಮಂಡಳಿಯನ್ನ ರಚಿಸಿ, ಒಂದು ವ್ಯಾಲ್ಯೂಯೇಷನ್ ಒಂದು ಪರ್ಮನೆಂಟ್ ಒಂದು ಬಾಡಿ ನಡೆಸಿ, KPSC ನಡೆಸುವ ಎಲ್ಲಾ ಪರೀಕ್ಷೆಗಳಿಗೆ ಇಲ್ಲಿಂದ ಮೌಲ್ಯಮಾಪಕರನ್ನ ನಾವು ಉಪಯೋಗಿಸ್ಕೋಬಹುದಾ ಅಂತ ದಯವಿಟ್ಟು ಯೋಚನೆ ಮಾಡಿ. ಎರಡನೇದು, ಲಿಖಿತ ಪರೀಕ್ಷೆಯಲ್ಲಿ ಅದು ಗೊತ್ತು, ಬಹಳ ಹಿಂದೆ ಸರ್ ಈ KPSC ಬಗ್ಗೆ ಹೈಕೋರ್ಟ್ ನಲ್ಲಿ ಎಷ್ಟು ಆರ್ಗ್ಯುಮೆಂಟ್ ಆಗಿದೆ ನೋಡಿದ್ದೀನಿ. ಹೈಕೋರ್ಟ್ ಜಡ್ಜ್ಗಳು ಎಷ್ಟು ಮಟ್ಟಿಗೆ ತಮ್ಮ ಬೇಸರವನ್ನ, ನಿರಾಶೆಯನ್ನು ವ್ಯಕ್ತಪಡಿಸ ನೋಡಿದ್ದೀನಿ. ಮೇಯ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾರೆ, ವೈಭವ್ನಲ್ಲಿ ಅತ್ಯಂತ ಕಡಿಮೆ ಮಾರ್ಕ್ಸ್ ಅವರು ಕೊಡ್ತಾರೆ. ಮೇಯ್ನಲ್ಲಿ ಅತ್ಯಂತ ಕಡಿಮೆ ತಗೊಂಡಿರ್ತಾರೆ, ವೈಭವ್ನಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಅವ್ರು ಪಾಸ್ ಆಗಿಬಿಡ್ತಾರೆ. ಇದರಿಂದ ಏನಾಗುತ್ತೆ? ಸೊ ಅದಕ್ಕೋಸ್ಕರ ಈ ಒಂದು ಸುದೀನ್ ಅವ್ರು ಹೇಳ್ದಂಗೆ ಇತ್ತೀಚೆಗೆ ಉತ್ತೀರ್ಣರಾದವರ ಪಟ್ಟಿಗೆ ನೋಡಿದ್ರೆ ಅದರಲ್ಲಿ ಬಹುಪಾಲು ಅಭ್ಯರ್ಥಿಗಳು ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇರೋರು, ಸಪೋರ್ಟರ್ಸ್, ರಿಲೇಷನ್ಸ್ ಅಥವಾ ಹಿರಿಯ ಅಧಿಕಾರಿಗಳು ಅಥವಾ ಪ್ರಭಾವಿಗಳ ಸಂಬಂಧಿಕರೇ ಆಗಿರ್ತಾರೆ. ಆದುದರಿಂದ ನಾನು ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗ ಆಗುತ್ತೆ ನೋಡ್ಬಿಟ್ರೆ ನೀವು ಎಷ್ಟೋ ಜನ 35-40 ವರ್ಷ ದಾಟ್ಬಿಟ್ಟಿದ್ದಾರೆ. ಏಜ್ ಲಿಮಿಟ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ದ ನೀಡ್ ಆಫ್ ದಿ ಅವರ್ ಈಸ್ ಟು ಒಂದು ಹೊಸ ತರ ಎಸ್ಟಿಪೇಟ್ ತರಬೇಕು. ನಾವು KPSC ನ ಶುದ್ಧೀಕರಣ ಮಾಡಬೇಕು. KPSC ನಿಜ ಸರ್, ಬಸವಣ್ಣವ್ರು ಹೇಳಿದ್ರು, ಇವನಾರವ ಅಂತ ಕೇಳಬೇಡ, ಇವ ನಮ್ಮವ. KPSC ಮೆಂಬರ್ಸ್ ಇವ ನಮ್ಮವನ ಅಂತ ಮಾಡ್ತಾ ಇದ್ದಾರೆ. ಬಸವಣ್ಣವರ ವಚನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಈ KPSC ಎಲ್ಲಿವರೆಗೂ ನಾವು ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡೋದಿಲ್ಲ, ನಮ್ಮ ಸಮಾಜ ಹಾಳಾಗುತ್ತೆ, ಯುವಕರು ಹತಾಶರಾಗ್ತಾರೆ, ನಾಡಿಗೆ ಆಡಳಿತ ಯಂತ್ರಕ್ಕೆ ಒಳ್ಳೆ ಅಧಿಕಾರಿಗಳು ಸಿಗೋದಿಲ್ಲ. ಈ ದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು 1 ಪಾಯಿಂಟ್ ಪ್ರೋಗ್ರಾಮ್ ಟು ಪ್ಯೂರಿಫೈ KPSC ನ ಶುದ್ಧೀಕರಣ ಮಾಡೋಕೆ ಕ್ರಮ ತಗೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.